ಕಾಂಗ್ರೆಸ್ ಪಾರ್ಟಿನ ಯಾಕೆ ಬ್ಯಾನ್ ಮಾಡಬಾರದು? ನೀವು ಹೇಳಿದ್ರಲ್ಲ RSS ಅದೇನೋ ಮತೀಯವಾದವನ್ನು ಮಾಡ್ತೈತೆ, ಹಂಗೆ ನೀವು ಯಾರು ಮಾಡ್ತಾ ಇದ್ದೀರಾ? ನೀವು ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದೀರಲ್ಲ, ಬಹುಸಂಖ್ಯಾತ ಹಿಂದೂಗಳನ್ನು ಅವಹೇಳನ ಮಾಡ್ತಾ ಇದ್ದೀರಾ. ಚಾಮುಂಡಿ ಬೆಟ್ಟ ನಮ್ಮದಲ್ಲ ಅಂದ್ರಿ, ಧರ್ಮಸ್ಥಳನ ಮುಚ್ಚಾಕನ ಅಂದ್ರಿ, ಸರ್ಕಾರದ ಸುಪ್ಪದಿಗೆ ತಗೊಬೇಕು ಅಂತ ಮಾಡಿದ್ರಿ. ಏನೋ ಅದು ಗುರಿ ತಪ್ಪೋಯ್ತು ಅಷ್ಟೇ. ಅದು ಇಕ್ಕಿದ ಗುರಿ ಅದನ್ನು ಧರ್ಮಸ್ಥಳನ ಮುಚ್ಚಕ್ಕೆ. ಆದರೆ ಅಲ್ಲಿ SIT ತನಿಖೆಯಿಂದ ಸತ್ಯಾಂಶ ಹೊರಗಡೆ ಬಂತು, ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಇಲ್ಲ, ಗುರಿ ಇಟ್ಟಿದ್ದು ಅದಕ್ಕೆ. ಈ ಪ್ರಗತಿಪರರು ನಕ್ಸಲರು ಎಲ್ಲ ಸೇರ್ಕೊಂಡು ಗುರಿ ಇಟ್ಟಿದ್ದು ಅದಕ್ಕೆ, ಮುಚ್ಚಕ್ಕೆ. ಅವ್ರು ಯಾರೋ ಹೇಳ್ದಲ್ಲ, ಇಷ್ಟೊಂದು ಸಾವಿರಾರು ಕೋಟಿ ಆದಾಯ ಬರುತ್ತಂತೆ, ಬಳ್ಕೊಂಬಿಡೋಣ ಅಂತ. ಹೆಂಗೋ ಸರ್ಕಾರದಲ್ಲಿ ದುಡ್ಡಿಲ್ಲ, ಪಾಪರ್ ಔಟ್ ಇದೆ. ಈಗ ನೋಡಿದ್ರಲ್ಲ ಆತ್ಮಹತ್ಯೆ ಆಗಿರೋವಂಥದ್ದು, ಸಂಬಳ ಕೊಡ್ದಿರ. ಈ ಧರ್ಮಸ್ಥಳದ ಹಣನೆಲ್ಲ ಒಂದು ಸಾವಿರಾರು ಕೋಟಿನ ತಗೊಂಡು ಸೇರಿಸ್ಕೊಂಬಿಡೋಣ ಅಂತ ಅಷ್ಟೇ ಐಡಿಯಾ ಮಾಡಿದರು, ಫೇಲ್ ಆಯಿತು. ಈಗ SIT ಮಾಡಿದ್ದೇ ನಾವು, ಕ್ಲೀನ್ ಚಿಟ್ ಕೊಟ್ಟಿದ್ದೇ ನಾವು. ನೀವೇನ್ರಿ ಕ್ಲೀನ್ ಚಿಟ್ ಕೊಡೋದು? ಕ್ಲೀನ್ ಚಿಟ್ ಕೊಡೋದು ನ್ಯಾಯಾಲಯ, SITನೂ ಅಲ್ಲ ಕ್ಲೀನ್ ಚಿಟ್ ಕೊಡೋದು, ಗೌರವಾನ್ವಿತ ನ್ಯಾಯಾಲಯ ಕ್ಲೀನ್ ಚಿಟ್ ಕೊಡೋದು. ಅವ್ರೇನು ಕೊಡ್ತಾರೆ ಕಾಯೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನನಗನ್ಸ್ತತೆ ಅವ್ರಿಗೆ ಆ ದಮ್ ಕಾಣಿಸ್ತಾ ಇಲ್ಲ, ಆ ಕೆಪಾಸಿಟಿ ಇಲ್ಲ. ಇನ್ನು ಇರೋದು ಎಷ್ಟು? ಇನ್ನೆರಡು ವರ್ಷ, 2 years, ಜಸ್ಟ್ 2 years ಅಷ್ಟೆ. 2 ವರ್ಷ ಔಟ್ ಗೋಯಿಂಗ್ ಹೋಗ್ತಾರೆ. ಹಂಗೇನ ಮಾಡಿದ್ರೆ ನಾನೇ ಫಸ್ಟು ಅವರೆಲ್ಲನ ಅನೌನ್ಸ್ ಮಾಡಲಿ, ಅಲ್ಲೇ ಹೋಗಿ ಮಾಡ್ತೀನಿ, ಅಲ್ಲೇ ಮಾಡ್ತೀನಿ ಸಂಘ ಶಾಖೆ. ಬರೋಕ್ಕೆ ಹೇಳಿ ಅವ್ರಿಗೆ. ಅದು ಯಾರ್ಯಾರು ಮಂತ್ರಿಗಳು, ಅಷ್ಟು ಜನ ಮಂತ್ರಿ ಬರಲಿ. ಅಲ್ಲಿ ಧೈರ್ಯ ಇದ್ದರೆ ಇವ್ರು ಮಂತ್ರಿ ಬರಲಿ, ಇಲ್ಲಾಂದ್ರೆ ಪೊಲೀಸವ್ರನ್ನ ಕಳ್ಸೋದು ಬೇಡ. ಈಗ ಬ್ಯಾನ್ ಮಾಡಿದ್ಮೇಲೆ ಪೊಲೀಸವ್ರನ್ನ ಕಳಿಸ್ಬೇಡಿ. ನೀವು ನಿಮ್ಗೆ ಧೈರ್ಯ ಇದ್ರೆ ನೀವೇ ಬನ್ನಿ, ನೀವೇ ಹೋಮ್ ಮಿನಿಸ್ಟ್ರು ಯಾವ ಮಿನಿಸ್ಟ್ರಿಂದ ಕರ್ಕೊಂಬಂದು ಆರ್ಡ್ರ್ ಮಾಡಿ ನಾನು ಅರೆಸ್ಟ್ ಮಾಡಿ ನೋಡೋಣ ರೀ. ನಾನು ಹೇಳ್ದಲ್ಲ, ನಿಮ್ಮ ಕೈಲಿ ಆಗಲ್ರಿ. ನಿಮ್ಮ ಅಮ್ಮ ತಾತ ಮುತ್ತಾತ ಯಾರ ಕೈಲೂ ಮಾಡೋಕ್ಕಾಗ್ದಿದ್ದು. ಈ ದೇಶದ ಪ್ರಧಾನಿನೇ RSS ಅವರು. ಮೊನ್ನೆ RSS ಚಿತ್ರ ಬಿಡುಗಡೆ ಮಾಡಿದ್ದಾರೆ, ಕಾಯಿನ್ ಬಿಡುಗಡೆ ಮಾಡಿದ್ದಾರೆ, ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ. ರಾಷ್ಟ್ರಪತಿ, ನಿಮ್ಮನ್ನು ವಜಾ ಮಾಡೋ ಕೆಪಾಸಿಟಿ ಇರೋ ರಾಷ್ಟ್ರಪತಿನೂ BJP ಅವ್ರಿ, ಸಾರಿ RSS ಅವ್ರಿ. ಗವರ್ನರು RSS, ಎಲ್ಲ ಅಲ್ಲೇ ಇರೋದು. ನೀವು ಸುಮ್ಮನೆ ಈ ಬೊಂಬೆ ಥರ ಇದ್ದೀರಷ್ಟೇ. ಎನಿ ಟೈಮ್ ಬಿದ್ದೋಗೋ ಸರ್ಕಾರ ಇದು. ಈಗ ಡಿಸೆಂಬರಲ್ಲಿ ನಾವೇನು ಹೇಳಿದ್ರಿ? ಏನು ಡಿಸೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರಿ. ಏನು ಹೇಳಿದ್ರಿ? BJP ಅವ್ರು ಮಾತ್ರ ಅಂದರು. ಈಗ ಡಿನ್ನರ್ ಯಾಕೆ ಕರೆದಿದ್ರ? ಕ್ರಾಂತಿ ಇಲ್ಲ ಅಂದಿದ್ರೆ ವಾಂತಿ ಮಾಡ್ಕೊಳಕ್ಕೆ ಕರೆದಿದ್ರ? ಡಿನ್ನರ್ ತಿಂದ್ಬಿಟ್ಟು ವಾಂತಿ ಮಾಡೋಕ್ಕೆ ಕರೆದಿದ್ದೀರ? ಕ್ರಾಂತಿ ಇರೋದಕ್ಕೆ ಕರೆದಿರೋದು, ನೀವು ಬೆಂಬಲ ಮಾಡ್ಕೊಳೋದಕ್ಕೆ ಕರೆದಿರೋದು. ನಾನೇ ಹೇಳ್ಕೊಟ್ಟಿದ್ದೆ DK ಶಿವಕುಮಾರ್ಗೆ ಹೈಕಮಾಂಡ್ ಮಾಡೋದು ಅಂತ. ಮುಖ್ಯಮಂತ್ರಿನ ಮಾಡೋದು ಹೈಕಮಾಂಡ್ ಅಂತೆ. ಯಾರು? ಸನ್ಮಾನ್ಯ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಹೇಳ್ತಾರೆ ಮುಖ್ಯಮಂತ್ರಿನ ಮಾಡೋದು MLAಗಳಂತೆ. ನಾನು ಹೇಳಿದ್ನಾ? ನೀವೇ ಕ್ರಾಂತಿ ಭ್ರಾಂತಿ ಎಲ್ಲ ನೀವೇ ಮಾಡ್ತಾ ಇದ್ದೀರಲ್ರಿ. ಇಬ್ಬರದು ಒಂದೇ ಸ್ಟೇಟ್ಮೆಂಟ್ ಇರಬೇಕಲ್ಲ. ಇಲ್ಲ ಹೈಕಮಾಂಡ್ ಮಾಡ್ತೈತೆ ಅಂತ ಆದರೂ ಹೇಳಬೇಕು, ಇಲ್ಲ MLA ಮಾಡ್ತೈತೆ ಅಂತ ಆದರೂ ಹೇಳಬೇಕು. DK ಶಿವಕುಮಾರ್ ಇಲ್ಲ, ಡೆಲ್ಲಿ ಏನು ಹೇಳ್ತೋ ಅದೇ ಫೈನಲ್. ರಾಹುಲ್ ಗಾಂಧಿ ನಮ್ಮ ವಂಶ ಅದು ಅಂತ ಹೇಳಬೇಕಾಯ್ತು. ಹೇಳಿಲ್ಲ. ಇಲ್ಲಿ ಬೇರೆ ಇವರು MLAಗಳು ಅಂತ ಹೇಳ್ತಾರೆ. ಈಗ ನಾನು ಸಿದ್ದರಾಮಯ್ಯನಿಗೆ ಒಂದು ಪ್ರಶ್ನೆ ಕೇಳ್ತೀನಿ. MLAಗಳೇ ಮಾಡೋದು ಯಾರನ್ನ? ಮುಖ್ಯಮಂತ್ರಿನ MLAನೇ ಮಾಡೋದು, ಕರೆಕ್ಟಾ? MLAನೇ ಮಾಡೋದು. ಹಂಗಾರೆ ರಾಜೀವ್ ಗಾಂಧಿ ಕರೆಕ್ಟಾ? ರಾಜೀವ್ ಗಾಂಧಿ ಒಂದು ಸರಿ ಏರ್ಪೋರ್ಟಾಗಿ ಬಂದು ವೀರೇಂದ್ರ ಪಾಟೀಲ್ನ ಡಮಾರ್ ಅಂದ್ಬಿಟ್ಟು ಹೊರಟೋದ್ರಲ್ಲ, ಅವಾಗ MLA ಕೇಳಿದ್ದಪ್ಪ ಸಿದ್ದರಾಮಯ್ಯನವರೇ. ಅವಾಗ ಜನತಾದಳದಲ್ಲಿದ್ದಿರಿ ನೀವು, ಬಿಡಿ, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿಯೋರು ನೀವು, ಎಕ್ಸ್ಪರ್ಟು. ಅವಾಗ ಏರ್ಪೋರ್ಟಿಂದ ವಜಾ ಅಂದ್ಬಿಟ್ಟು ಹೊರಟೋದ್ರಲ್ಲ, ಯಾವ MLA ಕೇಳಿದ್ರಿ? MLA ಶಾಸಕಾಂಗ ಸಭೆ ಕರೆದಿದ್ರ ನೀವು? ಎಲೆಕ್ಟ್ ಮಾಡಿದ್ರ? ಏನೂ ಇಲ್ಲ. ಅವಾಗ ವೀರೇಂದ್ರ ಪಾಟೀಲ್ನ ಮನೆಗೆ ಕಳಿಸೋವಾಗ ಶಾಸಕಾಂಗ ಸಭೆ ಇಲ್ಲ. ಸಿದ್ದರಾಮಯ್ಯನವ್ರು ಕಳಿಸ್ಬೇಕಾದ್ರೆ ಮಾತ್ರ
MLAಗಳನ್ನ ಕೇಳಬೇಕು. ಇದು ಯಾವ ಸ್ಟ್ಯಾಂಡರ್ಡು? ಕಾಂಗ್ರೆಸ್ಸಲ್ಲಿ 2 ಗುಂಪಿದೆಯಾ ಹಂಗಾರೆ? ಅದರಿಂದ ಕ್ರಾಂತಿ ಏನು ನಡೀತಾ ಆಗುತ್ತೆ ಅಂತ ನಾವು ಹೇಳಿದಿರಿ, ಅದು ಈಗ ಚಾಲನೆಗೆ ಬಂದ್ಬಿಟ್ಟಿದೆ. ಚಾಲನೆಗೆ ಆಲ್ರೆಡಿ ಬಂದಿದೆ. ಅದು ಈಗಾಗಲೇ ಇವಾಗೆಲ್ಲ ನೋಡಿದೆ, ಇವತ್ತು ಬೆಳಗ್ಗೆ ನಿಮ್ಮ ಟಿ ವಿಯಲ್ಲೆಲ್ಲ ನೋಡಿದೆ, ಎಲ್ಲ ದೌಡಂತೆ ಸಿದ್ದರಾಮಯ್ಯನ ಮನೆಗೆ ಮುಖ್ಯಮಂತ್ರಿ ಅಲ್ಲ ಮಂತ್ರಿಗಳಾಗುವಂಥವ್ರೆಲ್ಲರೂ ದೌಡಂತ ದೌಡ್ ಆತಾ ಇದೆ ಎಲ್ಲ. ನಾನು ಯಾಕಪ್ಪ ಕ್ರಾಂತಿ ಇಲ್ಲ ಅಂದ್ರೆ ದೌಡ್ ಯಾಕೆ? ಕ್ರಾಂತಿ ಇಲ್ಲ ಅಂದರೆ ನೆಮ್ಮದಿಗೆ ಏರಿಯಾದಾಗ ಹೋಗಿ ಕೆಲಸ ಮಾಡಬೇಕು. ಫ್ಲಡ್ ಆಗಿದೆ ಅಲ್ಲಿ ಹೋಗ್ಬೇಕು ಕೆಲಸ ಮಾಡಬೇಕು. ಯಾಕೆ ಮುಖ್ಯಮಂತ್ರಿ ಬರುತ್ತೆ? ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ಇವತ್ತು ಒಡೆದ ಮನೆ. ನಾವು ಅದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರ ಹಣೆ ಬರ ಏನಾನ ಮಾಡ್ಕೊಂಡ್ಲಿ, ಹೈಕಮಾಂಡನ ಆಯ್ಕೆ ಮಾಡ್ಕೊಂಡ್ಲಿ, ಅವರನ್ನ ಆಯ್ಕೆ ಮಾಡ್ಕೊಂಡ್ಲಿ. ರಾಜ್ಯದ ಜನತೆಗೆ ಈ ಆತ್ಮಹತ್ಯೆ ಆಗದಂಗೆ ಜನಗಳಿಗೆ ಪರಿಹಾರ ಕೊಡಬೇಕು, ಫ್ಲಡ್ ರೈತರಿಗೆ ನ್ಯಾಯ ಸಿಗಬೇಕು, ಅಷ್ಟೇ ನಮ್ಮ ಬೇಡಿಕೆ. ಧನ್ಯವಾದ. ಓಕೆ. ನಾವು ಹೇಳಿದ್ರಿ ಈ ಮತಗಳ್ಳತನ ಆಗಿದೆ ಅಂತ, ನಾವು ಹಿಂದೆನೇ ಕ್ಲೈಮ್ ಮಾಡಿದ್ರಿ ಮಾಲೂರಲ್ಲಿ. ರಾಹುಲ್ ಗಾಂಧಿ ಈಗ ಅದೇನೋ ಮತಗಳ್ಳತನ ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದೆನೇ ಹೇಳಿದ್ರಿ ಕಾಂಗ್ರೆಸ್ ಅವರು ಮತಗಳ್ಳರು, ವೋಟ್ ಚೋರಿ ಎಕ್ಸ್ಪರ್ಟ್. ನಮ್ಮ ದೇಶದಲ್ಲಿ ಯಾರಾದರೂ ವೋಟ್ ಚೋರಿ ಎಕ್ಸ್ಪರ್ಟ್ ಇದ್ದರೆ ಯಾರೋ ಅವರು ಕಾಂಗ್ರೆಸ್ ಪಾರ್ಟಿಯವರು. ನಾವು ಹಿಂದೆ ಇವ್ನಿಗೆ ಹೇಳ್ತಾ ಇದ್ರಲ್ಲ, ವೀರಪ್ಪನಿಗೆ, ಹಂಗೆ ಇವರು ಮತಚೋರಿಗಳು. ಅದರಿಂದ ಇವತ್ತು ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದನ್ನು ಸ್ವಾಗತ ಮಾಡ್ತೀರಿ. ಹೈಕೋರ್ಟನ್ನು ಕೂಡ ಅವರ ಮೆಂಬರ್ಶಿಪ್ಪನ್ನ ವಜಾ ಮಾಡಿದೆ, ಮತ ಎಣಿಕೆ ಮಾಡಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟು ಅದನ್ನು ಎತ್ತಿಡಿದಿದೆ, ಅದನ್ನು ಸ್ವಾಗತ ಮಾಡ್ತೀರಿ. ಸತ್ಯ ಹೊರಬರಲಿ, ಮತ ಕಳ್ಳರು ಯಾರು ಅನ್ನೋದು ಈ ದೇಶಕ್ಕೆ ಗೊತ್ತಾಗಲಿ. ಯಡಿಯೂರಪ್ಪನ ಮುಖ್ಯಮಂತ್ರಿ ಹುದ್ದೆ ಅಂತ ಹೇಳಿಸಿದಾಗ ಅವಾಗ ಶಾಸಕರ ಬೆಂಬಲ ಇರಲಿಲ್ವಾ? ಹೈಕಮಾಂಡ್ ನಿರ್ಧಾರ ಆಯ್ತಾ ಅಥವಾ ಶಾಸಕರೇ ನೀವು ಗವರ್ನರ್ ಆಫೀಸಲ್ಲಿ ರಾಜೀನಾಮೆ ಕೊಡಿ? ನಮ್ಮ ಪಾರ್ಟಿ ಏನೇ ತೀರ್ಮಾನ ಮಾಡಿದ್ರು, ನಮ್ಮದು ಫ್ಯಾಮಿಲಿ ಪಾರ್ಟಿ ಅಲ್ಲ. ನಮ್ಮ ತಾತ ಮುತ್ತಾತ ಏನೋ ಚೇರ್ಮನ್ ಆಗಿದ್ದ ಅಂದರೆ ಅವ್ರ 4ನೇ ತಲೆಮಾರು ಚೇರ್ಮನ್ ಆಗಬೇಕು ಅಂತ ಇಲ್ಲ. ನಮ್ಮದು ಅಸ್ಸಾಮಿನ ಮುಖ್ಯಮಂತ್ರಿ ಹೇಳಿದ್ದಾರೆ, ನೆನ್ನೆ ಪ್ರೆಸ್ ಮೀಟಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹೇಳಿದ್ದಾರೆ, ನೀವು ರಾಹುಲ್ ಗಾಂಧಿ ಮನೆಗೂ ಸೋನಿಯಾ ಗಾಂಧಿ ಮನೆಗೂ ಹೋಗಿದ್ರಿ, ಇಲ್ಲಿ ಅಮಿತ್ ಶಾ ಮನೆಗೂ ಹೋಗಿದ್ದೀರಾ, ಪ್ರಧಾನಮಂತ್ರಿ ಏನು ವ್ಯತ್ಯಾಸ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಯಾರ ಕಾಂಗ್ರೆಸ್ಸಲ್ಲಿ ಇದ್ದವರು, ಮೊದಲವರು ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಏನೋ ಆಗಿದ್ದರು, ಅವ್ರು ಹೇಳಿದ್ದಾರೆ ಇದು ಮಿಡಲ್ ಕ್ಲಾಸಿಂದ ಬಂದಂಥದ್ದು, ಬಡವ್ರ ಮನೆಯಿಂದ ಬಂದಂಥ ವ್ಯಕ್ತಿಗಳು ಇವರಿಬ್ಬರು ಮನೆ. ಅವರಿಬ್ಬರು ಮನೆ ಹೋದಾಗ ಆ ಬಡವ್ರ ಮನೆಗೆ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆಗೆ ಹೋದಂಥ ಅನುಭವ ಆಗಿದೆ. ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹೋದಾಗ ಫಸ್ಟು ಅವ್ರ ಮನೆಗೆ ಹೋದಾಗ ನಾಯಿ ಬರ್ತಾಯಿತ್ತು, ನಾಯಿ ಬಂದು ಬಾಲ ಅಳ್ಳಾಡಿಸ್ಮೇಲೆ ಅವ್ರು ಬರ್ತಾಯಿದ್ರು, ಅಷ್ಟೇ ವ್ಯತ್ಯಾಸ ಅಂತ ಹೇಳಿದ್ದಾರೆ. ಅದೇ ನಮ್ಮ ಪಾರ್ಟಿಗೂ ಅವ್ರ ಪಾರ್ಟಿಗೂ ಇರೋವಂಥ ವ್ಯತ್ಯಾಸ. ನಮ್ಮದು ಡೆಮಾಕ್ರಸಿ ಇರೋವಂಥ ಪಾರ್ಟಿ. ಮತ್ತು ಮೊದಲು ವಾಜಪೇಯಿ ಇದ್ದರು, ಅದ್ವಾನಿ ಇದ್ದರು, ನರೇಂದ್ರ ಮೋದಿಯವರಿದ್ದಾರೆ. ಯಾರು ಅವ್ರ ವಂಶದವ್ರು ಯಾರೂ ಇಲ್ಲಿ ಬರಲ್ಲ. ಅಲ್ಲಾದರೆ ವಂಶನೇ ಬೇಕು. ವಂಶವೃಕ್ಷ ಇದ್ದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿನ್ನೆ ವೃಕ್ಷ ನೆಡಕ್ಕೆ ಬಿಡ್ತಾರೆ. ನಿನಗೆ ವಂಶವೃಕ್ಷ ಸರಿಯಾಗಿದ್ದರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ವೃಕ್ಷ ನೆಡಕ್ಕೆ ಬಿಡ್ತಾರೆ. ಇಲ್ಲ ಅಂದರೆ ವೃಕ್ಷನೂ ಇಲ್ಲ, ಪಕ್ಷನೂ ಇಲ್ಲ. ಕೊನೆಗೆ ಪಕ್ಷ ಬರ್ತದಲ್ಲ ವರ್ಷಕ್ಕೊಂದ್ಸರಿ, ಅದು ಯಾವುದು? ಹಾಂ, ಪಿತೃಪಕ್ಷ. ಆ ಪಿತೃಪಕ್ಷನೇ ಗತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.